ಹೊರಗುತ್ತಿಗೆದಾರರಿಗೆ ಕನಿಷ್ಠ ವೇತನ ನೀಡಲು ಸರ್ಕಾರ ನಿರ್ಧರಿಸಿರುವುದು ಶ್ಲಾಘನೀಯ. ಅದನ್ನು ಶೀಘ್ರದಲ್ಲೇ ಜಾರಿಗೊಳಿಸಬೇಕೆಂದು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮನವಿ ಮಾಡಿದರು. ಅವರು ಮೂಡಿಗೆರೆಯಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಏರ್ಪಡಿಸಿದ್ದ ಹೊರಗುತ್ತಿಗೆದಾರರ ಕುಂದುಕೊರತೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾನ ವೇತನವಿಲ್ಲದೆ ಕಡಿಮೆ ವೇತನದ ಜೊತೆಗೆ ಉದ್ಯೋಗ ಭದ್ರತೆ ಇಲ್ಲ, ಸಮಯಕ್ಕೆ ವೇತನ ಸಿಗುತ್ತಿಲ್ಲ, ಪಿಎಫ್, ಇಎಸ್ಐ, ವೈದ್ಯಕೀಯ ಸೌಲಭ್ಯ, ರಜೆ ಮುಂತಾದ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದೇವೆ. ಭವಿಷ್ಯದ ಭದ್ರತೆ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದೆ ಸಂಕಷ್ಟದಲ್ಲಿ ಕೆಲಸ ಮಾಡುವ ಸ್ಥಿತಿ ಉಂಟಾಗಿದೆ. ಮೂಡಿಗೆರೆ ತಾಲೂಕಿನ ದಿನೇಶ್ ಎಂಬುವರು ಚಿಕ್ಕಮಗಳೂರು ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅನಾರೋಗ್ಯದ ಕಾರಣ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರಿಂದ ಅವರನ್ನು ಕೆಲಸದಿಂದ ತೆಗೆದಾಕಲಾಗಿದೆ. ಇದರಿಂದ ಅವರ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ. ಅವರನ್ನು ಮತ್ತೆ ಕೆಲಸಕ್ಕೆ ನೇಮಿಸಬೇಕೆಂದು ಒತ್ತಾಯಿಸಿದ್ರು. ಕುಂದುಕೊರತೆಗಳಿದೆ. ಕನಿಷ್ಠ ವೇತನ ಆಗಿರಲಿಲ್ಲ. ನಿಮ್ಮ ಒಂದು ಸಹಕಾರದಿಂದ ಇವತ್ತು ಕನಿಷ್ಠ ವೇತನ ಆಗಿದೆ. ಬಟ್ ಅದು ಜಾರಿ ಆಗಬೇಕು. ಸರ್ಕಾರದ ಲೆವೆಲಲ್ಲಿ ನಮ್ಮ ಕಚೇರಿಗಳಿಗೆ ಆದೇಶ ಬರೋವರೆಗೂ ನಮಗೆ ಇನ್ನೂ ನಂಬಿಕೆ ಇಲ್ಲ. ದಯಮಾಡಿ ಇದನ್ನ ತಾವು ಕ್ಯಾಬಿನೆಟ್ ಅಲ್ಲಾಗಲಿ ಸಚಿವರ ಸಂಪುಟಗಳ ವಿಚಾರಗಳಲ್ಲಿ ತಾವು ಮಾತಾಡಿ ಇದನ್ನ ನೀವು ಪ್ರೋಸೆಸ್ ಮಾಡಿ ನಮಗೆ ಮಾಡಿಕೊಟ್ರೆ ನಿಜವಾಗ್ಲೂ ನಾವು ತುಂಬೂರು ದೇವರ ಧನ್ಯವಾದವನ್ನು ಹೇಳಕ್ಕೆ ನಿಮಗೆ ಇಷ್ಟಪಡ್ತೇನೆ. ಯಾವತ್ತೂ ಮರೆಯಲ್ಲ ಈ ಒಂದು ದಿನ, ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಇಷ್ಟು ಸರ್ಕಾರ ಬಂದದ್ದು, ಬಟ್ ತಾವು ಸಿದ್ದರಾಮಯ್ಯ ಸಮ್ಮುಖದ ಒಂದು ಸರ್ಕಾರ, ಸಂತೋಷ್ ಲಾಡ್ ಸಚಿವರ ಒಂದು ಕಾರ್ಯವೈಖರಿಯಲ್ಲಿ ಉತ್ತಮವಾದ ಬೆಳವಣಿಗೆ ನಮ್ಮ ನೌಕರ ಪರವಾಗಿ ಬಂದಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿ ಮೇಡಮ್ ಅವರು ನಮಗೆ ಒಂದು ತಾಲೂಕಲ್ಲಿ ಏನೇ ಒಂದು ಸಮಸ್ಯೆಗಳು ಬಂದಾಗ ನಮ್ಮ ಪರವಾಗಿ ನಾವು ನೀವುಗಳು ಏಜೆನ್ಸಿಯ ಹತ್ರ ಆಗಲಿ ಅಥವಾ ಅಧಿಕಾರಿಗಳ ಹತ್ರ ನಮ್ಮ ಪರವಾಗಿ ನೀವು ಕೆಲಸ ಮಾಡಿಕೊಂಡು ನೌಕರರು ಸುಮಾರು ನೋವುಗಳು ಅನುಭವಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಕೊಡ್ತಾ ಇಲ್ಲ, ಸೇವಾ ಭದ್ರತೆ ಇಲ್ಲ, ಆ ಮತ್ತೆ ವಿನಾಕಾರಣ ಕೆಲಸದಿಂದ ತೆಗೆಯೋದು ಇವತ್ತೆಲ್ಲ ನಡೀತಾ ಇದೆ. ನಿಮ್ಮ ಕ್ಷೇತ್ರದ ಒಬ್ಬ ಸಿಬ್ಬಂದಿಯದು ಒಂದು ಸಮಸ್ಯೆ ಇದೆ. ದಯಮಾಡಿ ಇವತ್ತು ಅದನ್ನು ಬಗೆಹರಿಸಿಕೊಳ್ಳಲೇಬೇಕು. ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಹತ್ರ ಕೇಳಿಕೊಳ್ಳೋದು ಇಷ್ಟೇ. ಆ ನೌಕರಿಗೆ ಅನ್ಯಾಯ ಇದೆ. ಸೊ ಅದು ಸಮಸ್ಯೆ ಏನಾಗಿದೆ ಮೇಡಮ್, ನಿಮ್ಮ ಕ್ಷೇತ್ರದ ಒಬ್ಬ ನೌಕರ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅಲ್ಲಿನ ಅಧಿಕಾರಿ ಇಲ್ಲಿಂದ ಬೇರೆ ಕ್ಷೇತ್ರಕ್ಕೆ ಹಾಕಿದ್ರು, ಚಿಕ್ಕಮಗಳೂರಿಗೆ ಹಾಕಿದ್ರು. ಅಲ್ಲಿನ ಶಾಸಕರು ಅವರು ಒತ್ತಡ ಇರುತ್ತೆ, ನನ್ನ ಕ್ಷೇತ್ರದ ಒಬ್ಬ ನೌಕರಿಗೆ ಕೆಲಸ ಕೊಡ್ಬೇಕಂತ ಒತ್ತಡ ಅನ್ಸುತ್ತೆ. ಹಾಗಾಗಿ ಇವರಿಗೆ ಮೆಡಿಕಲ್ ಲೀವ್ ಹೋಗಿದ್ರು, ಏನೋ ಹುಷಾರಿಲ್ಲ, ಆಪರೇಷನ್ ಅಂತ. ಆ ಸಂದರ್ಭದಲ್ಲಿ ವಿನಾಕಾರಣ ಅಲ್ಲಿನ ಶಾಸಕರು ಸಮಯ ಶಾಸಕ, ನಾನು ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಸೊ ಅಲ್ಲಿನ ಒತ್ತಡ ಇರುತ್ತೆ. ನಮ್ಮ ಕ್ಷೇತ್ರದ ನೌಕರಿಗೆ ಕೆಲಸ ಕೊಡಬೇಕು ಅಂತೇಳಿ ಅಲ್ಲಿ ಒತ್ತಡ ಇರೋದ್ರಿಂದ ಅವ್ರಿಗೆ ಇಂಥ ಲೆಕ್ಕ ಕೊಟ್ಟು ಆ 3 ಜನಕ್ಕೆ ಬೇರೆ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ತಾವು ಅಧಿಕಾರಿಗಳ ಹತ್ರ ಮಾತಾಡಿ ಅಥವಾ ಸಮಯ ಶಾಸಕರ ಹತ್ರ ಮಾತಾಡಿ ಆ ನೌಕರಿಗೆ ಒಂದು ಕೆಲಸ ಕೊಟ್ಟಿದ್ರೆ ನಾವು ತುಂಬಾ ಅಭಾರಿಗಳಾಗಿರ್ತೇವೆ ನಿಮಗೆ ಅಂತ ನಾನು ಇಷ್ಟಪಡ್ತೇನೆ. ಶಾಸಕಿ ನಯನಾ ಮೋಟಮ್ಮ ಮಾತನಾಡಿ, ಹೊರಗುತ್ತಿಗೆದಾರರು ಸರಕಾರದ ಹಾಗೂ ಇಲಾಖೆಗಳ ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ನನಗೆ ಹೊರಗುತ್ತಿಗೆದಾರರ ಮೇಲೆ ಅತಿಯಾದ ಕಾಳಜಿ ಇದೆ. ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡಲು ಕ್ಯಾಬಿನೆಟ್ನಲ್ಲಿ ಪಾಸಾದ ಮೇಲೆ ಅದು ಕಾರ್ಯರೂಪಕ್ಕೆ ಬಂದೇ ಬರುತ್ತದೆ. ಜತೆಗೆ ಹೊರಗುತ್ತಿಗೆದಾರರಿಗೆ ಮೂಲ ಸೌಕರ್ಯ ಒದಗಿಸಲು ಸರ್ಕಾರದ ಗಮನ ಸೆಳೆಯುತ್ತೇನೆಂದು ಹೇಳಿದರು. ಒಂದಿಬ್ರು 3 ಜನದ ಮಾತುಗಳನ್ನ ಕೇಳಿಸ್ಕೊಂಡಾಗ ನನಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ RRS ಅವ್ರು ಬಂದಿದ್ರು, ಇದೇ ರೀತಿ ಔಟ್ಸೋರ್ಸ್ಡ್ ಎಂಪ್ಲಾಯೀಸ್. ಆದ್ರೆ ಅವ್ರಿಗೆ ಕೋರ್ಟಿಂದ ಆದೇಶ ಬಂದಿದೆ. ಕೋರ್ಟಿಂದ ಆದೇಶ ಬಂದ್ಬಿಟ್ಟು ಅದು ನಿಮಗೆಲ್ಲರಿಗೂ ಎಷ್ಟು ಜನಕ್ಕೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನ ತಿಳಿದಿಲ್ಲ ಅಂದ್ರೆ ಅವರು 4-5 ಜನಕ್ಕೆ RRS ಅಲ್ಲಿ ಇಷ್ಟು ವರ್ಷಗಳ ಕಾಲ ಮಾಡಿರೋರಿಗೆ ಅವರಿಗೆ ಇದನ್ನ ಪರ್ಮನೆಂಟ್ ಮಾಡಿ ಅಂತ ಬಂದಿದೆ ಕೋರ್ಟಿಂದ ಆದೇಶ. ಬಟ್ ಆದ್ರೆ ಅದು ಸರ್ಕಾರ ಈಗ ಅದನ್ನ ಪರಿಗಣಿಸ್ತಾ ಇದೆ, ಅದನ್ನ ಯೋಚನೆ ಮಾಡ್ತಾ ಇದೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗ ಅದನ್ನೊಂದು ರೆಗ್ಯುಲರೈಸ್ ಮಾಡಿದ್ರೆ ಮತ್ತೆ ಎಲ್ಲಾ ಇಲಾಖೆಗಳಿಗೂ ಔಟ್ಸೋರ್ಸ್ ಎಂಪ್ಲಾಯೀಸ್ ಸಮಸ್ಯೆ ಬರುತ್ತೆ ಅಂತ. ಸೊ ಇದು ಚಿಕ್ಕ ಪುಟ್ಟದ ಸಮಸ್ಯೆ ಅಲ್ಲ. ಅಂದ್ರೆ ಇದು ನಿಮ್ಮನ್ನ ಪರ್ಮನೆಂಟ್ ಮಾಡಿದ ತಕ್ಷಣನೇ ಒಂದು ವಿಚಾರ ಪರ್ಮನೆಂಟ್ ಆಗಿ ಯಾಕೆ ತಗೊಂಡಿಲ್ಲ ಅಂತ ನೀವು ವಿಚಾರ ಮಾಡ್ಬೇಕು ಅಲ್ವಾ. ಔಟ್ಸೋರ್ಸಿಗೆ ಇದೆಲ್ಲ ನಿಮಗೆ ತಿಳಿದಿರೋ ವಿಚಾರ ಅಂತ ನಾನು ಅನ್ಕೊಂತೀನಿ. ಆ ಮಟ್ಟಿಗೆ ಸರ್ಕಾರದ ಹತ್ರ ಫೈನಾನ್ಸಸ್ ಇರೋದಿಲ್ಲ. ಮತ್ತೆ ಇಡೀ ಅದಕ್ಕೆ ಒಂದು ಇವ್ರನ್ನ ನೀವು ಕೆಲಸಕ್ಕೆ ಹೊಸದಾಗಿ ನೇಮಕಾತಿ ಮಾಡಬೇಕು ಅಂತ ಬಂದಾಗ ಸರ್ಕಾರದ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ. ರೋಸ್ಟರ್ ಅಂತ ಇರುತ್ತೆ, ಅದನ್ನ ಯಾವ ರೀತಿ ಘೋಷಣೆ ಮಾಡಬೇಕು, ಅದಕ್ಕೆ ಎಕ್ಸಾಮು ಅದು ಇದು ಪ್ರತಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಡೆದು ಅದು ಹೋಗುತ್ತೆ. ಸೊ ಅದನ್ನೆಲ್ಲ ಬೈಪಾಸ್ ಮಾಡ್ಲಿಕ್ಕೆ ಈ ಔಟ್ಸೋರ್ಸ್ ಅಂತ ಮಾಡುವಂಥದ್ದು. ಸೊ ಈ ಹಿನ್ನೆಲೆ ಎಲ್ಲ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನನಗೇನು ಅಲ್ಪ ಸ್ವಲ್ಪ ಗೊತ್ತು, ನನಗೇನು ತಿಳಿದಿದೆ ಆ ತಿಳುವಳಿಕೆ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ.
ಸೊ ಅದು ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಔಟ್ಸೋರ್ಸ್ ನ ಮಾಡೋದು ಅಲ್ವಾ. ಸೊ ಈಗ ನಿಮ್ ಹೋರಾಟ ಏನಿದೆ, ನಮಗೆ ಭದ್ರತೆ ಬೇಕು, ಸೇವಾ ಭದ್ರತೆ ಬೇಕು, PPF ಬೇಕು, ಕನಿಷ್ಠ ವೇತನ ಒಂದು ಮಟ್ಟಕ್ಕೆ ಈಗ ಈಡೇರಿಸಿದೆ ಅಂತ ಅನ್ಕೊಳ್ಳೋಣ. ಇನ್ನು ಬೇರೆ ಈಗ ESI ಆಸ್ಪತ್ರೆಗಳಿಗೆ ನಿಮಗೆ ಸಿಗಬೇಕಾದಂತ ಈಗ ಔಟ್ಸೋರ್ಸ್ ಎಂಪ್ಲಾಯೀಸ್ ಬೇರೆ ಎಲ್ಲ ಕಡೆನೂ ESI ಆಸ್ಪತ್ರೆಗೆ ಹೋಗೋದಿದೆಯಾ, ಸವಲತ್ತು ಸಿಗುತ್ತಾ? ಬಟ್ ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ESI ಅದನ್ನ ನೀವು ಬೇಡಿಕೆ ಇಡಬೇಕು. ಆಕ್ಚುಲಿ ಅದನ್ನ ಬೇಡಿಕೆ ಇಟ್ರೆ ಅದಕ್ಕೊಂದು ಅರ್ಥ ಇದೆ. ಏನು ನಿಮಗೆ ಕನಿಷ್ಠ ವೇತನ ಕೊಡಬೇಕು ಅಂತ ಬಂದಾಗ ಅದನ್ನು ಸರ್ಕಾರಿ ಖಜಾನೆಯಿಂದ ಬರಬೇಕಾಗಿರುವ ಹಣ ಅಲ್ವಾ. ಸೊ ಅದಕ್ಕೆ ಸರ್ಕಾರ ಎಲ್ಲಾ ರೀತಿಯ ವಿಚಾರ ಮಾಡಿಬಿಟ್ಟು ಅದಕ್ಕೆ, ಯಾಕಂದ್ರೆ ಅದು ಖರ್ಚು, ಸರ್ಕಾರದ ಮೇಲೆ ಒಂದು ಖರ್ಚು, ಆ ಖರ್ಚನ್ನ ತಗೊಳ್ಳೋಕೆ ಶಕ್ತಿ ಇದೆಯೋ ಇಲ್ವೋ ಅಂತ ಸರ್ಕಾರ ನಿರ್ಧಾರ ಬಂದ್ಬಿಟ್ಟು ಆಮೇಲೆ ಕ್ಯಾಬಿನೆಟ್ಗೆ ಆ ಪ್ರಸ್ತಾವನೆ ಸಲ್ಲಿಸಿರ್ತಾರೆ. ಸೊ ಅದು ನಾನು ನಿಮಗೆ ಕಡಾಖಂಡಿತವಾಗಿ ಹೇಳಬಹುದು, ನಮ್ಮ ಸರ್ಕಾರ ಆ ಒಂದು ನಿರ್ಧಾರ ತಗೊಂಡಿದೆ ಅಂದ್ರೆ ಎಲ್ಲಾ ರೀತಿಯ ಯೋಚನೆ ಮಾಡಿಬಿಟ್ಟು ಆ ನಿರ್ಧಾರನ ತಗೊಂಡಿದೆ. ಸೊ ಇನ್ನೇನೊಂದು ಮೊನ್ನೆ ಇವತ್ತು 24ನೇ ತಾರೀಕು, ಸೊ 22ನೇ ತಾರೀಕಿಗೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂದ್ರೆ ಇನ್ನೊಂದು ವಾರ ಅಥವಾ ಈ ತಿಂಗಳು ಒಳಗಡೆ ನಿಮಗೆ ಖಂಡಿತ ನಿಮ್ಮ ಇಲಾಖೆಗಳಿಗೆ ಆ ಒಂದು ಆದೇಶನ ಹೊರಡಿಸ್ತಾರೆ ಅಂತ ನನಗೆ ಖಂಡಿತ ನಂಬಿಕೆ, ವಿಶ್ವಾಸ ಇದೆ. ಅದಾಗೇ ಆಗಿದೆ. ಸೊ ನೀವು ಆ ವಿಚಾರದಲ್ಲಿ ಯಾವುದೇ ರೀತಿ ಭಯ ಪಡುವಂಥದ್ದು ಏನೂ ಇಲ್ಲ ಅಂತ ನಾನು ಅನ್ಕೊಂತೀನಿ. ಆ ರೀತಿ ಏನಾದರೂ ಆದರೆ ಖಂಡಿತ ನಿಮ್ಮ ಶಾಸಕಿಯಾಗಿ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಧ್ವನಿ ಎತ್ತಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಪರವಾಗಿರ್ತೀನಿ ಅಂತ ನಾನು. ಈ ಸಂದರ್ಭದಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ BL ಶೈಲಾ ವಹಿಸಿದ್ರು. ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್, ಗೌರವಾಧ್ಯಕ್ಷ ಮಣಿಕುಮಾರ್, ಕಳಸ ಘಟಕದ ಉಪಾಧ್ಯಕ್ಷ ಮಣಿಕಂಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ದಿನೇಶ್, ಕಾರ್ಯದರ್ಶಿ ಭಾರ್ಗವಿ, ಜೀವಿತಾ, ರಘು, ಕಲಾ, ರವಿ ಮತ್ತಿತರರಿದ್ದರು. ವಿವಿಧ ಜಾತಿಯ ನಾಟಿ ಕೋಳಿಗಳು, ನಾಟಿ ಮೊಟ್ಟೆ, ಮೇಕೆ ಹಾಗೂ ಸಾವಯವ ಗೊಬ್ಬರ ಬೇಕೇ? ಹಾಗಾದ್ರೆ ಸಂಪರ್ಕಿಸಿ ಆಶಿಗೌಡ ಮೈದನುಮಕ್ಕಿ, ಪ್ರಗತಿಪರ ಕೃಷಿಕರು, ಹೆರಿಟೇಜ್ ರೂಟ್ ಫಾರಂ, ಮಾಳಿಗನಾಡು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ.